ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಅಜೀಮ್ ಪ್ರೇಮ್ಜಿ ಫೌಂಡೇಶನ್ ಅವರು ಮಾಡ್ತಿರೋ ರೆಕ್ರೂಟ್ಮೆಂಟ್ ಬಗ್ಗೆ ಪೂರ್ತಿ ಡೀಟೇಲ್ಸ್ನ ಕೊಡ್ತೀನಿ. ಅಜೀಮ್ ಪ್ರೇಮ್ಜಿ ಯಾರು ಅಂದರೆ ನಿಮಗೆಲ್ಲ ವಿಪ್ರೋ ಕಂಪ್ನಿ ಗೊತ್ತಿರ್ಬೋದು, ಅದರ ಫೌಂಡರ್. ಸೊ ಅವರ ಫೌಂಡೇಶನ್ ಅವರು ರೆಕ್ರೂಟ್ಮೆಂಟ್ನ ಮಾಡ್ತಿದ್ದಾರೆ. ಯಾವ ಪೋಸ್ಟ್ಗೆ ಅಂದರೆ ಸ್ಕೂಲ್ ಟೀಚರ್ಸ್, PU ಲೆಕ್ಚರ್ಸ್ ಆ್ಯಂಡ್ ರಿಸೋರ್ಸ್ ಪರ್ಸನ್ಸ್, ಎಜುಕೇಷನ್. ರಿಸೋರ್ಸ್ ಪರ್ಸನ್ಸ್ ಬೇರೆ ಬೇರೆ ಡಿಪಾರ್ಟ್ಮೆಂಟಲ್ಲಿ ಇರುತ್ತೆ, ಹೆಲ್ತ್ ಅದೆಲ್ಲ. ಬಟ್ ಇವಾಗ ಎಜುಕೇಷನ್ಗೆ ರೆಕ್ರೂಟ್ಮೆಂಟ್ ಮಾಡ್ತಿದ್ದಾರೆ, ಅದ್ರ ಬಗ್ಗೆ ಡೀಟೇಲ್ಸ್ನ ಕೊಡ್ತೀನಿ. ಇದು ಬಂದು ಬೇರೆ ಬೇರೆ ಪ್ಲೇಸಲ್ಲಿ ರೆಕ್ರೂಟ್ಮೆಂಟ್ ಮಾಡ್ತಿದ್ದಾರೆ, ಆದರೆ ಸದ್ಯಕ್ಕೆ ನಾನು ಕರ್ನಾಟಕದ ಬಗ್ಗೆ ಮಾತಾಡ್ತೀನಿ. ಇನ್ನು ಈ ಫೌಂಡೇಶನ್ ಬಗ್ಗೆ ಹೇಳೋದಾದ್ರೆ ಇದು ಒಂದು ನಾನ್ ಪ್ರಾಫಿಟ್ ಆರ್ಗನೈಸೇಷನ್, ಅಂದರೆ NGO. ಇದು ಏನಕ್ಕೆ ಅಂದರೆ ನಮ್ಮ ಇಂಡಿಯಾದ ಎಜುಕೇಷನ್ ಕ್ವಾಲಿಟಿನ ಇಂಪ್ರೂವ್ ಮಾಡೋಕ್ಕೋಸ್ಕರ ಈ ಫೌಂಡೇಶನ್ನ ಓಪನ್ ಮಾಡಿದ್ದಾರೆ. ಇದು ಇಂಡಿಯಾದಲ್ಲಿ ಬೇರೆ ಬೇರೆ ಪ್ಲೇಸಸ್ಗಳಲ್ಲಿ ಇದೆ, ಹಾಗೆ ಕರ್ನಾಟಕದಲ್ಲೂ ಕೂಡ ಇದೆ. ಕರ್ನಾಟಕದಲ್ಲಿ 13 ಜಿಲ್ಲೆಗಳಲ್ಲಿ ಈ ಫೌಂಡೇಶನ್ನ ನಡೆಸ್ತಿದ್ದಾರೆ. ಇನ್ನು ಇವರ ಮೇನ್ ಗೋಲ್ ಏನಂದ್ರೆ ಎಜುಕೇಶನ್ ಎಲ್ಲ ಅಷ್ಟೊಂದು ಕ್ವಾಲಿಟಿ ಆಗಿರಲ್ಲ, ಆ ಕ್ವಾಲಿಟಿನೆಲ್ಲ ಇಂಪ್ರೂವ್ ಮಾಡೋದೇ ಇವರ ಮಿಷನ್. ಸೊ ಇವರು ರೆಕ್ರೂಟ್ಮೆಂಟ್ನ ಮಾಡ್ತಿದ್ದಾರೆ. ಅದು ಯಾವುದಕ್ಕೆ ಅಂತ ನೋಡೋಣ ಬನ್ನಿ. ಇವರು 3 ಪೊಸಿಷನ್ಗೆ ರೆಕ್ರೂಟ್ಮೆಂಟ್ನ ಮಾಡ್ತಿದ್ದಾರೆ: ಸ್ಕೂಲ್ ಟೀಚರ್, PU ಲೆಕ್ಚರ್, ರಿಸೋರ್ಸ್ ಪರ್ಸನ್ ಅಂತ. ಆ್ಯಕ್ಚುಲಿ ಸ್ಕೂಲ್ ಟೀಚರ್ ಮತ್ತು PU ಲೆಕ್ಚರ್ ಒಂದೇ ಇದರಲ್ಲಿ ಬರುತ್ತೆ. ಸ್ಕೂಲ್ ಟೀಚರ್ ಅಡಿಯಲ್ಲಿ ಅದು K to 12 ಅಂತ. ಸೊ ಅದರ ಅಪ್ಲಿಕೇಶನ್ ಎಲ್ಲ ಹೇಗೆ ಹಾಕೋದು ಅಂತ ವಿಡಿಯೋ ಎಂಡಲ್ಲಿ ಹೇಳ್ತೀನಿ. ಸೊ ಸದ್ಯಕ್ಕೆ ನಾನು ಇದನ್ನ 2 ಕ್ಯಾಟಗರಿ ಹಾಕಿ ಏಕೆ ಡಿವೈಡ್ ಮಾಡಿದ್ದೀನಿ ಅಂದರೆ, ಸ್ಕೂಲ್ ಟೀಚರ್ 3 ಪ್ಲೇಸಸ್ಸಲ್ಲಿದೆ: ಬ್ಯಾಂಗ್ಳೂರ್, ಕಲಬುರ್ಗಿ ಆ್ಯಂಡ್ ಯಾದಗಿರಿ. ಆದರೆ PU ಲೆಕ್ಚರರ್ಗೆ ಕಲಬುರ್ಗಿ ಮತ್ತು ಯಾದಗಿರಿ ಅಷ್ಟೇ ಇದೆ. ಯಾಕೆ ಅಂದರೆ ಬ್ಯಾಂಗ್ಳೂರಲ್ಲಿ ನಾನು ಅವ್ರ ಹತ್ರ ಮಾತಾಡಿದ ಪ್ರಕಾರ ಈಗ ಜಸ್ಟ್ ಕಿಂಡರ್ ಗಾರ್ಡನಿಂದ ಹಿಡಿದು 6th ವರೆಗೂ ನಡೆಸ್ತಿದ್ದಾರೆ. ಆದರೆ ಕಲಬುರ್ಗಿ ಮತ್ತು ಯಾದಗಿರಿಯಲ್ಲಿ ಅಪ್ ಟು 12th ಕ್ಲಾಸ್ ಸ್ಕೂಲ್ಗಳನ್ನ ನಡೆಸ್ತಿದ್ದಾರೆ. ಸೊ ಅದಕ್ಕೋಸ್ಕರ ಈ 2 ಪಾರ್ಟಾಗಿ ತೋರಿಸ್ತಾ ಇದ್ದೀನಿ. ಇನ್ನು ರಿಸೋರ್ಸ್ ಪರ್ಸನ್ ಎಜುಕೇಷನ್, ಇದಕ್ಕೆ ನೋಡೋದಾದರೆ ಇದು ಪರ್ಟಿಕ್ಯುಲರ್ ಪ್ಲೇಸಸ್ ಇರಲ್ಲ. 13 ಡಿಸ್ಟಿಕ್ ಅಂತ ಹೇಳಿದ್ನಲ್ಲ, ಆ 13 ಡಿಸ್ಟಿಕಲ್ಲಿ ಯಾವ್ದಾದ್ರು ಒಂದು ಡಿಸ್ಟಿಕ್ಗೆ ಹಾಕ್ತಾರೆ. ಅಲ್ಲಿ ನೀವು ಎಲ್ಲ ತಾಲೂಕುಗಳಲ್ಲಿ ಯಾವ್ದಾದ್ರು ಸ್ಕೂಲ್ಗಳನ್ನ ಕೊಡ್ತಾರೆ. ಅಲ್ಲಿನ ಟೀಚರ್ಸ್ ಏನಾದರೂ ಅಷ್ಟು ಕ್ವಾಲಿಟಿಯಾಗಿ ಎಜುಕೇಷನ್ನ ನೀಡುತ್ತಿಲ್ಲ ಅಂದರೆ ಅವರು ಇಂಪ್ರೂವ್ ಆಗೋಕ್ಕೆ ನೀವು ಹೆಲ್ಪ್ ಮಾಡಬೇಕಿರುತ್ತೆ. ಅದು ರಿಸೋರ್ಸ್ ಪರ್ಸನ್ನ ಕೆಲಸ ಆಗಿರುತ್ತೆ. ಇನ್ನು ಸ್ಕೂಲ್ ಟೀಚರ್ ಪೋಸ್ಟ್ ಬಂದು ಅಜೀಮ್ ಪ್ರೇಮ್ಜಿ ಫೌಂಡೇಶನ್ ಸ್ಕೂಲ್ಸ್ಗಳಲ್ಲಿ ಇರುತ್ತೆ. ಈ ಸ್ಕೂಲ್ಸ್ಗಳು ಬ್ಯಾಂಗ್ಳೂರ್, ಕಲಬುರ್ಗಿ ಮತ್ತು ಯಾದಗಿರಿಯಲ್ಲಿದೆ. ನೀವು ಈ ಜಾಬ್ಗೆ ಅಪ್ಲೈ ಮಾಡೋಕ್ಕೆ ಇಂಗ್ಲಿಷ್ ಕಂಪಲ್ಸರಿ, ಕನ್ನಡ ಗೊತ್ತಿದ್ರೂ ಬೆಸ್ಟ್. ನಿಮಗೆ ಇಂಗ್ಲಿಷ್ ರೀಡ್, ರೈಟ್, ಸ್ಪೀಕ್ 3 ಬರಬೇಕು. ಆಗಿದ್ರೆ ಮಾತ್ರ ಅಪ್ಲೈ ಮಾಡಿ. ಇಂಗ್ಲೀಷಲ್ಲಿ ಟೀಚಿಂಗ್ ಮಾಡಬೇಕಿರುತ್ತೆ, ಅದಕ್ಕೋಸ್ಕರ. ಇಲ್ಲಿ ಕಿಂಡರ್ ಗಾರ್ಡನ್ ಅಂದರೆ LKG UKG ಇಂದ ಹಿಡಿದು 12ನೇ ಕ್ಲಾಸ್ವರೆಗೂ ಈ ಸ್ಕೂಲ್ಗಳಲ್ಲಿ ಎಜುಕೇಷನ್ ನೀಡ್ತಾರೆ. ಸೊ ಈ ಮಕ್ಕಳಿಗೆ ನೀವು ಪಾಠ ಮಾಡಬೇಕಿರುತ್ತೆ. ಇಲ್ಲಿ ನಾರ್ಮಲ್ ಸ್ಕೂಲ್ಗಳ ಥರ ಪಾಠ ಮಾಡಲ್ಲ. ಇಲ್ಲಿ ಸ್ವಲ್ಪ ಕರಿಕ್ಯುಲಮ್ ಎಲ್ಲ ಡಿಫ್ರೆಂಟ್ ಆಗಿರುತ್ತೆ. ಯಾಕೆಂದರೆ ಇವರ ಮಿಷನ್ನೇ ಒಂದು ಕ್ವಾಲಿಟಿ ಎಜುಕೇಷನ್ ಕೊಡೋಕ್ಕೋಸ್ಕರ. ಸೊ ಅದಕ್ಕೋಸ್ಕರ ನಿಮಗೆ ಇಂಗ್ಲೀಷ್ ಎಲ್ಲ ಕಂಪಲ್ಸರಿಯಾಗಿ ಗೊತ್ತಿರಬೇಕು. ನೀವು ಯಾವ ಸಬ್ಜೆಕ್ಟ್ ಮಾಡಕ್ಕೆ ಹೋಗ್ತಿರ್ತೀರ ಅದರಲ್ಲಿ ನಿಮಗೆ ಎಕ್ಸ್ಪೀರಿಯನ್ಸ್ ಮತ್ತು ಕ್ಲಾರಿಟಿ ಇರಬೇಕು. ಇನ್ನು ರಿಸೋರ್ಸ್ ಪರ್ಸನ್ ಎಜುಕೇಷನ್, ಈ ರೋಲ್ನ ನೋಡೋದಾದರೆ ಇದು ಯಾವುದೇ ಥರದ ಒಂದೇ ಸ್ಕೂಲಲ್ಲಿರಲ್ಲ ಅಥವಾ ಪರ್ಟಿಕ್ಯುಲರ್ ಒಂದೇ ಆಫೀಸಲ್ಲಿರಲ್ಲ. ಇದನ್ನ ಒಂಥರ ಫೀಲ್ಡ್ ವರ್ಕ್ ಅಂತಲೇ ಹೇಳ್ಬೋದು. ಇಲ್ಲಿ ಏನು ವರ್ಕ್ ಇರುತ್ತೆ ಅಂದರೆ, ಕರ್ನಾಟಕದಲ್ಲಿ 13 ಡಿಸ್ಟಿಕ್ ಅಂತ ಹೇಳಿದ್ನಲ್ಲ, 13 ಡಿಸ್ಟಿಕಲ್ಲಿ ಯಾವ್ದಾದ್ರು ಒಂದು ಡಿಸ್ಟಿಕ್ಗೆ ಹಾಕ್ತಾರೆ. ಅಲ್ಲಿ ಬೇರೆ ಬೇರೆ ತಾಲೂಕುಗಳಲ್ಲಿ ಈಗ ಗೌರ್ನಮೆಂಟ್ ಸ್ಕೂಲ್ಸ್ಗಳು ಅಥವಾ ಯಾವ್ದಾದ್ರು ಒಂದು ಸ್ಕೂಲ್ಸ್ಗಳಿರುತ್ತಲ್ಲ, ಅಲ್ಲಿ ಏನಾದರೂ ಎಜುಕೇಷನ್ದು ಕ್ವಾಲಿಟಿ ಚೆನ್ನಾಗಿಲ್ಲ ಅಂದರೆ, ಅಲ್ಲಿನ ಟೀಚರ್ಗೆ ಟೀಚಿಂಗ್ ಸ್ಕಿಲ್ಸ್ ಎಲ್ಲ ಅಷ್ಟು ಇಲ್ಲ ಅಂತ ಅಂದರೆ, ಅಲ್ಲಿನ ಟೀಚರ್ಸ್ಗೆ ಹೋಗಿ ಸಪೋರ್ಟ್ ಮಾಡೋದು ಮತ್ತು ಕ್ವಾಲಿಟಿ ಎಜುಕೇಷನ್ ಕೊಡೋಕ್ಕೆ ಅವ್ರಿಗೆ ಹೆಲ್ಪ್ ಮಾಡೋದು ನಿಮ್ಮ ಜಾಬ್ ಆಗಿರುತ್ತೆ. ಇದಕ್ಕೂ ಕೂಡ ಇಂಗ್ಲೀಷ್ ಕಂಪಲ್ಸರಿ. ಆದರೆ ಇಲ್ಲಿ ನಿಮಗೆ ಫುಲ್ ಪರ್ಫೆಕ್ಟ್ ಇಂಗ್ಲೀಷ್ ಬರಬೇಕು ಅಂತ ಇಲ್ಲ, ನಿಮಗೆ ಮ್ಯಾನೇಜ್ ಮಾಡೋಕ್ಕಾದ್ರೆ ಸಾಕು. ಈಗ ಕರ್ನಾಟಕದಲ್ಲಿರೋ ಟೀಚರ್ಸ್ಗೆ ಕನ್ನಡದಲ್ಲೇ ಮಾತಾಡಿದರೂ ಆಗುತ್ತೆ. ಯೂಶ್ವಲಿ ಗೌರ್ನಮೆಂಟ್ ಸ್ಕೂಲ್ಸ್ಗಳೆಲ್ಲ ಕನ್ನಡನೇ ಆಗಿರುತ್ತೆ. ಆದರೆ ನಿಮ್ಗೇನಾದರೂ ಡಾಕ್ಯುಮೆಂಟ್ ಮಾಡೋಕ್ಕೆ ಅಥವಾ ಎಲ್ಲಾದರೂ ನೀಡಿದ್ದಾಗ ನಿಮಗೆ ಇಂಗ್ಲೀಷ್ ಮಾತಾಡೋಕ್ಕೆ ಬರಬೇಕು. ಸೊ ಮ್ಯಾನೇಜಬಲ್ ಆಗಿದ್ದರೆ ಫೈನ್. ಇಲ್ಲಿ ನೀವು ಹೋಗ್ಬಿಟ್ಟು ಟೀಚರ್ಸ್ ಅಥವಾ ಹೆಡ್ ಟೀಚರ್ಸು ಅಥವಾ ನಿಮ್ಮ ಕೆಳಗಡೆ ಸ್ವಲ್ಪ ನೀವೇನಾದ್ರು ಲೀಡರ್ ಆಗಿದ್ದರೆ ನಿಮ್ಮ ಕೆಳಗಡೆ ಸ್ವಲ್ಪ ರಿಸೋರ್ಸ್ ಪರ್ಸನ್ಗಳ ಕೊಟ್ಟಿರ್ತಾರೆ, ಅವ್ರನ್ನ ಇಂಪ್ರೂವ್ ಮಾಡೋದು. ಮತ್ತು ಏನಾದ್ರು ಸ್ಕೂಲ್ಗಳಲ್ಲಿ ಅವರ ಕರಿಕ್ಯುಲಮ್ ಸರಿ ಇಲ್ಲ ಅಂತ ಅಂದರೆ ಆ ಕರಿಕ್ಯುಲಮ್ ಎಲ್ಲ ಇಂಪ್ರೂವ್ ಮಾಡೋಕ್ಕೆ ನೀವು ಹೆಲ್ಪ್ ಮಾಡಬೇಕಿರುತ್ತೆ. ಬೇಸಿಕಲಿ ಈ NGOದು ಏನು ಉದ್ದೇಶ ಅಂದರೆ ಎಜುಕೇಷನ್ನ ಕ್ವಾಲಿಟಿನ ಇಂಪ್ರೂವ್ ಮಾಡೋದೇ ಇವರ ಮುಖ್ಯ ಗುರಿ. ಇನ್ನು ಅಜೀಮ್ ಪ್ರೇಮ್ಜಿ ಫೌಂಡೇಶನ್ ಕೆರಿಯರ್ ಪೇಜ್ಗೆ ಬಂದು ನೋಡೋದಾದರೆ ಇಲ್ಲಿ ಸ್ಕೂಲ್ ಟೀಚರ್ಸ್ ಮತ್ತು ರಿಸೋರ್ಸ್ ಪರ್ಸನ್ಗೆ ಓಪನಿಂಗ್ಸ್ ಇದೆ. ಸೊ ಈ ಸ್ಕೂಲ್ ಟೀಚರ್ದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಮತ್ತು ರೆಸ್ಪಾನ್ಸಿಬಿಲಿಟೀಸ್ನ ನೋಡೋಣ.
ಇಲ್ಲಿ ನಿಮ್ಮ ರೋಲಲ್ಲಿ ಏನ ಫೋಕಸ್ ಮಾಡ್ತಾರೆ ಅಂದರೆ ಬೇರೆ ಬೇರೆ ಬ್ಯಾಕ್ಗ್ರೌಂಡಿಂದ ಎಬಿಲಿಟಿ ಇರೋ ಮಕ್ಕಳಿಗೆ ನೀವು ಪಾಠನ ಮಾಡಬೇಕಿರುತ್ತೆ. ಇನ್ನು ಆ ಮಕ್ಕಳಿಗೆ ಇಂಡಿಪೆಂಡೆಂಟ್ ಆಗಿ ಹೇಗೆ ಕಲಿಯೋದು ಅದನ್ನೆಲ್ಲ ನೀವು ಹೇಳ್ಕೊಡ್ಬೇಕಿರುತ್ತೆ. ಇನ್ನು ಕರಿಕ್ಯುಲಮ್ ಅಂದರೆ ಕನ್ನಡದಲ್ಲಿ ಹೇಳೋದಾದ್ರೆ ಪಠ್ಯಕ್ರಮ ಮತ್ತು ಈ ಸಬ್ಜೆಕ್ಟ್ ವೈಸ್ ಕಂಟೆಂಟ್ ಏನಿರುತ್ತೆ ಡೆವಲಪ್ ಮಾಡೋದು. ಇನ್ನು ನೀವು ಏನಾದರೂ ಒಂದು ಕ್ಲಾಸ್ಗೆ ಕೊಟ್ಟರೆ ಆ ಕ್ಲಾಸಲ್ಲಿ ಪ್ರತಿಯೊಂದು ಮಕ್ಕಳಿಗೂ ಕರಿಕ್ಯುಲರ್ ಪ್ಲ್ಯಾನ್ ಮತ್ತು ಡಿಫ್ರೆಂಟ್ ಆಬ್ಜೆಕ್ಟಿವ್ಸನ್ನು ಡೆವಲಪ್ ಮಾಡಿ ಆ ಮಕ್ಕಳನ್ನ ಇಂಪ್ರೂವ್ ಮಾಡೋದು ನಿಮ್ಮ ಕೆಲಸ ಆಗಿರುತ್ತೆ. ಈ ಫೌಂಡೇಶನ್ನ ಕಮ್ಯುನಿಟಿ ಮತ್ತು ಮಕ್ಕಳ ಪೇರೆಂಟ್ಸ್ ಜೊತೆ ಎಂಗೇಜ್ ಆಗಿ ಸ್ಕೂಲ್ಗಳದ್ದು ಪ್ರಾಸೆಸ್ ಏನಿರುತ್ತೆ ಅದನ್ನೆಲ್ಲ ನಡೆಸ್ಕೊಡೋದು ನಿಮ್ಮ ಕೆಲಸ ಆಗಿರುತ್ತೆ. ಇನ್ನು ನೀವು ಸ್ಕ್ರೋಲ್ ಮಾಡಿದರೆ ಇಲ್ಲಿ ಜಾಬ್ ಲಿಸ್ಟಿಂಗ್ ತೋರಿಸುತ್ತೆ. ಇಲ್ಲಿ ಸ್ಕೂಲ್ ಟೀಚರ್ ಕರ್ನಾಟಕ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಅದರ ಇನ್ಫಾರ್ಮೇಷನ್ ತೋರಿಸುತ್ತೆ. ಇಲ್ಲಿ ಕೊಟ್ಟಿದ್ದಾರೆ ಮಿನಿಮಮ್ 2 year ಎಕ್ಸ್ಪೀರಿಯನ್ಸ್ ಇರಬೇಕು. ಇನ್ನು ಬ್ಯಾಂಗ್ಳೂರ್, ಕಲಬುರ್ಗಿ, ಯಾದಗಿರಿಯಲ್ಲಿ ಓಪನಿಂಗ್ಸ್ ಇದೆ. ಬ್ಯಾಂಗ್ಳೂರಲ್ಲಿ ನೋಡೋದಾದ್ರೆ ಕಿಂಡರ್ ಗಾರ್ಡನ್ ಇಂದ ಹಿಡಿದು 6th ತನಕ. ಇನ್ನು ಕಲಬುರ್ಗಿ ಮತ್ತು ಯಾದಗಿರಿಯಲ್ಲಿ ನೋಡೋದಾದ್ರೆ ಕಿಂಡರ್ ಗಾರ್ಡನ್ ಇಂದ ಹಿಡಿದು 12th ತನಕ ಮಕ್ಕಳಿರ್ತಾರೆ. ಸೊ ಅಲ್ಲಿಗೆ ನೀವು ಟೀಚಿಂಗ್ ಮಾಡೋದಿರುತ್ತೆ. ಇನ್ನು ಲೊಕೇಶನ್ಸ್ ಅಂಡ್ ಸಬ್ಜೆಕ್ಟ್ಸ್ ನ ನೋಡೋದಾದ್ರೆ ಅಜೀಂ ಪ್ರೇಮ್ಜಿ ಸ್ಕೂಲ್ ಕಲಬುರ್ಗಿ ನೋಡೋದಾದ್ರೆ ಪ್ರೈಮರಿ ಸೈನ್ಸ್, ಅದರಲ್ಲಿ ನಿಮಗೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಎಲ್ಲ ಪಾಠ ಮಾಡೋಕ್ಕೆ ಗೊತ್ತಿರಬೇಕು. ಇನ್ನು ಇಂಗ್ಲಿಷ್, ಕನ್ನಡ, ಮ್ಯಾಥಮೆಟಿಕ್ಸ್, ಸೋಷಿಯಲ್ ಸೈನ್ಸ್ ಇಷ್ಟಕ್ಕೆಲ್ಲ ಓಪನಿಂಗ್ ಇದೆ. ಹಾಗೆ ಪ್ರೀ ಪ್ರೈಮರಿ ಟೀಚರ್ಗೂ ಕೂಡ ಓಪನಿಂಗ್ ಇದೆ. ಇನ್ನು ಅಜೀಂ ಪ್ರೇಮ್ಜಿ ಸ್ಕೂಲ್ ಯಾದಗಿರಿಗೆ ನೋಡೋದಾದ್ರೆ ಇಲ್ಲೂ ಕೂಡ ಸೇಮ್ ಸೈನ್ಸ್, ಇದರಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ನಿಮಗೆ ಪಾಠ ಮಾಡೋಕ್ಕೆ ಗೊತ್ತಿರಬೇಕು. ಇಂಗ್ಲಿಷ್, ಮ್ಯಾಥಮೆಟಿಕ್ಸ್, ಸೋಷಿಯಲ್ ಸೈನ್ಸ್ ಮತ್ತು ಪ್ರೀ ಪ್ರೈಮರಿ ಸ್ಕೂಲ್ ಇದಕ್ಕೆ ಓಪನಿಂಗ್ಸ್ ಇದೆ. ಇನ್ನು ಅಜೀಂ ಪ್ರೇಮ್ಜಿ ಸ್ಕೂಲ್ ಬ್ಯಾಂಗ್ಳೂರ್ಗೆ ನೋಡೋದಾದ್ರೆ ಪ್ರೀ ಪ್ರೈಮರಿ ಟೀಚರ್, ಫೈನ್ ಆರ್ಟ್ಸ್, ಫಿಸಿಕಲ್ ಎಜುಕೇಷನ್, ಲೈಬ್ರೇರಿಯನ್. ಹಾಗೂ ನಾನು ಈ ಫೌಂಡೇಶನ್ ಅವ್ರ ಜೊತೆ ಮಾತಾಡಿದಾಗ ಗೊತ್ತಾಯಿತು ಇನ್ನು ಅವರು ಬೇರೆ ಬೇರೆ ಸಬ್ಜೆಕ್ಟ್ಸ್ಗಳಿಗೂ ಕೂಡ ಹೈರ್ ಮಾಡ್ತಾರೆ. ಸೊ ನಿಮಗೆ ಇಂಟ್ರೆಸ್ಟ್ ಇದೆ ಇದಕ್ಕೆ ಅಪ್ಲೈ ಮಾಡಿ, ಓಪನಿಂಗ್ಸ್ ಇದ್ದರೆ ತಗೊತಾರೆ, ಅಥವಾ ಆಲ್ರೆಡಿ ಫಿಲ್ ಆಗಿದ್ರೆ ಅವ್ರು ನಿಮ್ಮನ್ನ ಶಾರ್ಟ್ ಲಿಸ್ಟ್ ಮಾಡಲ್ಲ. ಸೊ ನೀವು ಯಾವುದಕ್ಕೆ ಅಪ್ಲೈ ಮಾಡ್ತಿರ್ತೀರಾ ಅದನ್ನ ಸ್ಪೆಸಿಫೈ ಮಾಡಿ ಅಪ್ಲಿಕೇಶನ್ ಹಾಕಬೇಕಾದ್ರೆ. ಅಪ್ಲಿಕೇಶನ್ ಹೇಗೆ ಹಾಕೋದು ಅಂತ ಹೇಳ್ತೀನಿ. ಇನ್ನು ಕ್ವಾಲಿಫಿಕೇಶನ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ನ ನೋಡೋದಾದ್ರೆ ಪ್ರೈಮರಿ ಸ್ಕೂಲ್ ಟೀಚರ್ಗೆ ಗ್ರ್ಯಾಜುಯೇಷನ್ ಜೊತೆಗೆ D.Ed ಆಗಿರಬೇಕು ಅಥವಾ B.Ed ಆಗಿರಬೇಕು. ಲೈಕ್ ಇದಕ್ಕಿಂತ ನಿಮಗೆ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇದ್ರೂ ಕೂಡ ಓಕೆ, ಇದಕ್ಕೆ ತಗೊತಾರೆ. ಇನ್ನು ಅಪ್ಪರ್ ಪ್ರೈಮರಿ ಆ್ಯಂಡ್ ಹೈಸ್ಕೂಲ್ಗೆ ನೋಡೋದಾದ್ರೆ B.Ed ಆಗಿರಬೇಕು, ಹಾಗೆ ಮಾಸ್ಟರ್ ಡಿಗ್ರಿ ಆಗಿರಬೇಕು. ಇನ್ನು ಪ್ರೀ ಪ್ರೈಮರಿ ಟೀಚರ್ ಇದಕ್ಕೆ ನೋಡೋದಾದ್ರೆ ಡಿಗ್ರಿ ಜೊತೆಗೆ NTT ಅಥವಾ ಯಾವುದಾದ್ರು ಒಂದು ಈಕ್ವಲೆಂಟ್ ಟೀಚಿಂಗ್ ಟ್ರೈನಿಂಗ್ ಕೋರ್ಸ್ನ ಮಾಡಿರಬೇಕು. ಇನ್ನು ಫಿಸಿಕಲ್ ಎಜುಕೇಷನ್ ಅಥವಾ ಫೈನ್ ಆರ್ಟ್ಸ್ಗೆ ನೋಡೋದಾದ್ರೆ ಬ್ಯಾಚುಲರ್ ಡಿಗ್ರಿ ಇನ್ ಫಿಸಿಕಲ್ ಎಜುಕೇಷನ್ ಮತ್ತು ಫೈನ್ ಆರ್ಟ್ಸ್ದು ಡಿಗ್ರಿ ಇರಬೇಕು, ಆಗಿದ್ರೆ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ಇನ್ನು ಲೈಬ್ರರಿಯನ್ಗೆ ನೋಡೋದಾದ್ರೆ ಬ್ಯಾಚುಲರ್ ಡಿಗ್ರಿ ಇನ್ ಲೈಬ್ರರಿ ಸೈನ್ಸ್ ಇದಿದ್ರೆ ನೀವು ಅಪ್ಲೈನ ಮಾಡ್ಬೋದು. ಇನ್ನು ಇದರ ಜೊತೆಗೆ ಅಟ್ಲೀಸ್ಟ್ 2 ವರ್ಷ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಇರಬೇಕು. ಜೊತೆಗೆ ನಿಮಗೆ ಇಂಗ್ಲೀಷ್ ಮತ್ತು ಕನ್ನಡದಲ್ಲಿ ಟೀಚಿಂಗ್ ಮಾಡೋಕ್ಕೆ ಗೊತ್ತಿರಬೇಕು. ಇಂಗ್ಲೀಷ್ ಕಂಪಲ್ಸರಿ. ಇನ್ನು ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಅಂದರೆ ಯಾವ್ದಾದ್ರು ಇನ್ಸ್ಟಿಟ್ಯೂಷನಲ್ಲಿ ಮಾಡಿರಬೇಕು ಅಥವಾ ಸ್ಕೂಲಲ್ಲಿ ಮಾಡಿರಬೇಕು. ನೀವೇನಾದರೂ ಮನೆಯಲ್ಲೇ ಏನಾದ್ರು ಕ್ಲಾಸ್ಗಳನ್ನ ತಗೊತಿದ್ರೆ ಅಂಥವರೆಲ್ಲ ಎಲಿಜಿಬಲ್ ಇರಲ್ಲ. ಇನ್ನು ರಿಸೋರ್ಸ್ ಪರ್ಸನ್ ಇದಕ್ಕೆ ನೋಡೋದಾದ್ರೆ ಇದಕ್ಕೆ ಅಪ್ಲೈ ಮಾಡೋಕ್ಕೆ ನಿಮಗೆ 2 to 5 year ಎಕ್ಸ್ಪೀರಿಯನ್ಸ್ ಇರಬೇಕು. ಇಲ್ಲಿ ಕಂಡೀಷನ್ಸ್ಗಳಿದೆ. ಲೈಕ್ ಎಲಿಜಿಬಿಲಿಟಿ ನೋಡೋದಾದ್ರೆ ನಿಮ್ದೇನಾದ್ರು ಗ್ರ್ಯಾಜುಯೇಷನ್ ಆಗಿದ್ರೆ ಮಿನಿಮಮ್ 5 ವರ್ಷ ಟೀಚಿಂಗ್ ಎಕ್ಸ್ಪೀರಿಯನ್ಸ್, ಅಥವಾ ಪೋಸ್ಟ್ ಗ್ರ್ಯಾಜುಯೇಷನ್ ಆಗಿದ್ರೆ ಮಿನಿಮಮ್ 2 years ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಇರಬೇಕು. ಇದಕ್ಕೂ ಕೂಡ ಸೇಮ್, ನೀವು ಯಾವುದಾದ್ರು ಒಂದು ಸ್ಕೂಲ್ ಅಥವಾ ಕೋಚಿಂಗ್ ಸೆಂಟರ್ಗಳು ಅಥವಾ ಯಾವುದಾದ್ರು ಇನ್ಸ್ಟಿಟ್ಯೂಷನಲ್ಲಿ ನೀವು ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಇರಬೇಕು. ಮನೆಯಲ್ಲಿ ಮಾಡಿದರೆ ಆಗಲ್ಲ. ಇನ್ನು ನೀವು ಯಾವುದಾದ್ರು NGO ಅಲ್ಲಿ ಅಥವಾ ಯಾವುದಾದ್ರು ಈ ಥರ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಇರೋ ಇನ್ಸ್ಟಿಟ್ಯೂಷನ್ಗಳಲ್ಲಿ ಫೀಲ್ಡ್ ವರ್ಕು ಆ ಥರ ಏನಾದ್ರು ಮಾಡಿದರೆ ಇನ್ನೂ ಒಳ್ಳೆಯದು. ಅಥವಾ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಇರಬೇಕು, ಅಥವಾ ಈ ಥರ NGO ಅಲ್ಲಿ ಎಜುಕೇಷನ್ ಬ್ಯಾಕ್ಗ್ರೌಂಡ್ ವರ್ಕ್ ಮಾಡಿದರೆ ಓಕೆ. ಇನ್ನು ಜೊತೆಗೆ ಇಲ್ಲಿ ನಿಮಗೆ ಯಾವುದಾದ್ರು ಒಂದು ಡಿಸ್ಟಿಕ್ನ ಅಸೈನ್ ಮಾಡ್ತಾರೆ, ಅಲ್ಲಿ ತಾಲೂಕುಗಳಿಗೆ ಹೋಗ್ಬಿಟ್ಟು ಅಲ್ಲಿನ ಸ್ಕೂಲ್ಗಳ ಟೀಚರ್ಸ್ಗಳಿಗೆ ನೀವು ಟೀಚಿಂಗ್ ಎಬಿಲಿಟಿನ ಇಂಪ್ರೂವ್ ಮಾಡ್ಕೊಳಕ್ಕೋಸ್ಕರ ಅಥವಾ ಅವ್ರ ಕರಿಕ್ಯುಲಮ್ ಆಗಿರ್ಬೋದು, ಅವರ ಟೀಚಿಂಗ್ ಸ್ಕಿಲ್ಸು ಇವೆಲ್ಲ ಇಂಪ್ರೂವ್ ಮಾಡ್ಕೊಳಕ್ಕೆ ನೀವು ಹೆಲ್ಪ್ ಮಾಡಬೇಕಿರುತ್ತೆ. ಇನ್ನು ಇದಕ್ಕೂ ಕೂಡ ನಿಮಗೆ ಇಂಗ್ಲೀಷ್ ಮತ್ತು ಕನ್ನಡ ಗೊತ್ತಿರಬೇಕು. ಇನ್ನು ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ನ ನೋಡೋದಾದ್ರೆ ನೀವು ಟೀಚರ್ಸ್ ಮತ್ತು ಹೆಡ್ ಟೀಚರ್ಸ್ದು ಪ್ರೊಫೆಷ್ನಲ್ ಡೆವಲಪ್ಮೆಂಟ್ಗೆ ಬೇರೆ ಬೇರೆ ಥರ ಪ್ರೋಗ್ರಾಮ್ಗಳನ್ನ ಡಿಸೈನ್ ಮಾಡಿ ಕಂಡಕ್ಟ್ ಮಾಡಬೇಕಿರುತ್ತೆ. ಅದು ಯಾವುದ್ರ ಮೇಲೆ ನೀವು ಪ್ರೋಗ್ರಾಮ್ಗಳನ್ನ ಡಿಸೈನ್ ಮಾಡಬೇಕು ಮತ್ತು ಕಂಡಕ್ಟ್ ಮಾಡಬೇಕು ಅಂತ ಅಂದರೆ, ಈಗ ಹೇಗೆ ಟೀಚಿಂಗ್ ಸ್ಕಿಲ್ಸ್ನ ಇಂಪ್ರೂವ್ ಮಾಡ್ಕೋಬೋದು ಮತ್ತು ಮಕ್ಕಳಿಗೆ ಡಿಫ್ರೆಂಟಾಗಿ ಪ್ರಾಕ್ಟಿಕಲ್ ಆಗಿ ಅರ್ಥ ಮಾಡಿಸೋಕ್ಕೆ
ಎಲ್ಪ್ ಮಾಡೋದಾಗಿರ್ಬೋದು, ಈ ಪರ್ಸ್ಪೆಕ್ಟಿವ್ಸ್ ಮೇಲೆಲ್ಲ ನೀವು ಪ್ರೋಗ್ರಾಮ್ಗಳನ್ನ ಡಿಸೈನ್ ಮಾಡಿ ಕಂಡಕ್ಟ್ ಮಾಡಬೇಕಿರುತ್ತೆ. ಹಾಗೆ ಸಬ್ಜೆಕ್ಟ್ ನಾಲೆಡ್ಜ್ ಬೇರೆ ಬೇರೆ ಲ್ಯಾಂಗ್ವೇಜ್ ಆಗಿರ್ಬೋದು. ಈಗ ಕರ್ನಾಟಕದಲ್ಲಿ ಯೂಶ್ವಲಿ ಇಂಗ್ಲೀಷ್ ಎಲ್ಲ ಗೊತ್ತಿರಲ್ಲ, ಅದರಲ್ಲಿ ಸ್ವಲ್ಪ ಅವರಿಗೆ ಇಂಪ್ರೂವ್ ಮಾಡೋಕ್ಕೆ ಎಲ್ಪ್ ಮಾಡಬೇಕಿರುತ್ತೆ. ಹಾಗೆ ಮ್ಯಾಥ್ಸ್ ಈಗ ತುಂಬ ಜನದ್ದು ಲೋ ಇರುತ್ತೆ, ಅವರ ಮ್ಯಾಥ್ಸ್ ಸ್ಕಿಲ್ಸ್ಗಳನ್ನ ಇಂಪ್ರೂವ್ ಮಾಡೋಕ್ಕೆ ಎಲ್ಪ್ ಮಾಡಬೇಕಿರುತ್ತೆ. ನೀವು ಟೀಚರ್ಸ್ದು ಕಮ್ಯುನಿಟಿನ ಬಿಲ್ಡ್ ಮಾಡಬೇಕಿರುತ್ತೆ. ಅಂದರೆ ಮಕ್ಕಳಿಗೆ ಹೇಗೆ ಗ್ರೂಪ್ಸಲ್ಲಿ ವರ್ಕ್ ಮಾಡೋದು, ಹೇಗೆ ಚಾಪ್ಟರ್ಸ್ಗಳನ್ನೆಲ್ಲ ಅರ್ಥ ಮಾಡ್ಕೊಳೋದು, ಈ ಥರದ್ರಲ್ಲೆಲ್ಲ ಕರಿಕ್ಯುಲಮ್ನ ಇಂಪ್ರೂವ್ ಮಾಡೋದು ನಿಮ್ಮ ಕೆಲಸ ಆಗಿರುತ್ತೆ. ಹಾಗೆ ಕೊಲಾಬರೇಟಿವ್ ವರ್ಕ್, ಈಗ ಎಜುಕೇಷನ್ ಎಲ್ಲ ಇಂಪ್ರೂವ್ ಮಾಡ್ಕೊಳಕ್ಕೆ ವರ್ಕ್ಶಾಪ್ಸು, ಮೇಳಾಸ್ ಇದನ್ನೆಲ್ಲ ಆರ್ಗನೈಸ್ ಮಾಡಬೇಕಾಗಿರುತ್ತೆ. ಇನ್ನು ರಿಫ್ಲೆಕ್ಟಿವ್ ಪ್ರಾಕ್ಟೀಸಸ್ ಅಂದರೆ ಡೈರಿ ಬರೆಯೋದಾಗಿರ್ಬೋದು, ಇನ್ನು ಈ ಪ್ರೋಗ್ರಾಮ್ಗಳನ್ನೆಲ್ಲ ರಿವ್ಯೂ ಮಾಡೋದು, ಹಾಗೆ ಅದನ್ನ ಇಂಪ್ರೂವ್ ಮಾಡ್ಕೊಳಕ್ಕೆ ಏನೇನು ಮಾಡ್ಬೋದು ಇದನ್ನೆಲ್ಲ ನೀವು ಡಿಸ್ಕಸ್ ಮಾಡಬೇಕಿರುತ್ತೆ ಟೀಚರ್ಸ್ಗಳ ಜೊತೆ ಆಗಿರ್ಬೋದು ಅಥವಾ ನಿಮ್ಮ ಕಮ್ಯುನಿಟಿಯಲ್ಲಾಗಿರ್ಬೋದು. ಹಾಗೆ ಈ ಅಜೀಮ್ ಪ್ರೇಮ್ಜಿ ಫೌಂಡೇಶನ್ನು ಇಂಪ್ರೂವ್ ಮಾಡೋಕ್ಕೋಸ್ಕರನೂ ಎಲ್ಪ್ ಮಾಡಬೇಕಿರುತ್ತೆ. ಅಂದರೆ ಲೈಕ್ ಈಗ ನಿಮ್ಮ ಕೊಲೀಗ್ಸ್ಗೆ ಎಲ್ಪ್ ಮಾಡೋದಾಗಿರ್ಬೋದು. ಈಗ ತುಂಬ ಜನ ಫ್ರೆಷರ್ಸ್ ಎಲ್ಲ ಬಂದಿರ್ತಾರೆ, ಅವ್ರಿಗಿನ್ನೂ ಎಲ್ಲ ಗೊತ್ತಿರಲ್ಲ, ಅವ್ರಿಗೆಲ್ಲ ಎಲ್ಪ್ ಮಾಡೋದು, ಅವರಿಗೆ ಕರಿಕ್ಯುಲಮ್ಮು ಮತ್ತು ಈ ಥರ ವರ್ಕ್ಶಾಪ್ಸ್ ಎಲ್ಲ ಹೇಗೆ ಕಂಡಕ್ಟ್ ಮಾಡೋದು ಅಂತ ತಿಳಿಸ್ಕೊಡೋದು ಎಲ್ಲ ನಿಮ್ಮ ಕೆಲಸ ಆಗಿರುತ್ತೆ. ಸೊ ಇದಕ್ಕೆ ಹೇಗೆ ಅಪ್ಲೈ ಮಾಡೋದು ಅಂತ ನೋಡೋಕ್ಕೂ ಮುಂಚೆ ಇನ್ನು ಬೇರೆ ಬೆನಿಫಿಟ್ಸು ಅದ್ರ ಬಗ್ಗೆ ಎಲ್ಲ ನೋಡೋಣ. ಇನ್ನು ಇದಕ್ಕೆ ಹೇಗೆ ಸೆಲೆಕ್ಟ್ ಮಾಡ್ಕೊತಾರೆ ಅಂತ ನೋಡೋದಾದ್ರೆ ಫಸ್ಟು ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಿರುತ್ತೆ. ಆನ್ಲೈನ್ ಅಪ್ಲಿಕೇಶನ್ ಹಾಕ್ತಾರಲ್ಲ ಅದನ್ನ ನಿಮ್ಮ ರೆಸ್ಯೂಮ್, ನಿಮ್ಮ ಎಕ್ಸ್ಪೀರಿಯನ್ಸ್ ಮೇಲೆಲ್ಲ ಅವರು ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಅದಾದಮೇಲೆ ರಿಟರ್ನ್ ಟೆಸ್ಟ್ ಕೊಡ್ತಾರೆ. ರಿಟರ್ನ್ ಟೆಸ್ಟ್ ನೀವು ಆನ್ಲೈನ್ ಆಫ್ಲೈನ್ ಯಾವ್ದನ್ನಾರು ಚೂಸ್ ಮಾಡ್ಬೋದು. ಆನ್ಲೈನಲ್ಲಿ ಬರೀಬೇಕು ಅಂದರೆ ನಿಮ್ಮ ಹತ್ರ ಲ್ಯಾಪ್ಟಾಪ್ ಮತ್ತು ಇಂಟರ್ನೆಟ್ ಕನೆಕ್ಷನ್ ಚೆನ್ನಾಗಿರಬೇಕು, ಆಗಿದ್ರೆ ಆನ್ಲೈನಲ್ಲಿ ಬರಿಬೋದು. ಇಲ್ಲಾಂದರೆ ನೀವು ಆಫ್ಲೈನ್ ಸೆಂಟರ್ಗಳನ್ನ ಚೂಸ್ ಮಾಡ್ಬೋದು. ಅದು ಶಾರ್ಟ್ ಲಿಸ್ಟ್ ಮಾಡಾದ್ಮೇಲೆ ನಿಮಗೆ ಇಮೇಲ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡ್ತಾರೆ. ಅಲ್ಲಿ ನೀವು ಯಾವ ಥರ ಬರೆಯೋಕ್ಕೆ ಇಷ್ಟಪಡ್ತೀರಾ ಅದನ್ನ ತಿಳಿಸ್ಕೊಡಿ. ಇನ್ನು ಇಂಟರ್ವ್ಯೂ ಬಂದು 3 ರೌಂಡ್ ಇರುತ್ತೆ, 2 ಆನ್ಲೈನ್, ಇನ್ನೊಂದು ಲಾಸ್ಟ್ನೇ ಇಂಟರ್ವ್ಯೂ ಬಂದು ಆಫ್ಲೈನ್ ಇಂಟರ್ವ್ಯೂ ಇರುತ್ತೆ. ಇದರಲ್ಲೆಲ್ಲ ನೀವು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿ ನೀವು ಇದಕ್ಕೆ ಕ್ವಾಲಿಫೈ ಆಗ್ತಿದ್ರೆ ನಿಮಗೆ ಫೈನಲ್ ಆಫರ್ ಲೆಟರ್ನ ಕೊಡ್ತಾರೆ. ಅದಾದಮೇಲೆ ಟ್ರೈನಿಂಗ್ನ ಕೊಟ್ಬಿಟ್ಟು ನೀವು ಸ್ಕೂಲ್ ಟೀಚರ್ಗೆ ಹಾಕಿದರೆ ಬ್ಯಾಂಗ್ಳೂರು, ಕಲಬುರ್ಗಿ ಅಥವಾ ಯಾದಗಿರಿ ಸ್ಕೂಲ್ಗಳಲ್ಲಿ ಅಪಾಯಿಂಟ್ಮೆಂಟ್ನ ಕೊಡ್ತಾರೆ. ಇಲ್ಲ ಅಂದರೆ ನೀವೇನಾದ್ರು ರಿಸೋರ್ಸ್ ಪರ್ಸನ್ಗೆ ಹಾಕಿದರೆ ನೀವು ಫೀಲ್ಡ್ ವರ್ಕಿಗೆ ಯಾವುದಾದ್ರು ಒಂದು ಡಿಸ್ಟಿಕ್ ಅಥವಾ ಒಂದು ತಾಲೂಕನ್ನ ಅಸೈನ್ ಮಾಡ್ತಾರೆ. ಅಲ್ಲಿನ ಸ್ಕೂಲ್ಗಳ ಟೀಚರ್ಸ್ಗಳಿಗೆ ನೀವು ಹೆಲ್ಪ್ ಮಾಡಬೇಕಿರುತ್ತೆ. ಇನ್ನು ಈ ಅಜೀಮ್ ಪ್ರೇಮ್ಜಿ ಫೌಂಡೇಶನ್ಗೆ ಏನಕ್ಕೆ ಸೇರಬೇಕು ಅಂತ ನೋಡೋದಾದರೆ ಇದು ಒಂದು NGO. ಸೊ ತುಂಬ ಜನಕ್ಕೆ ಗೊತ್ತಿರ್ಬೋದು NGOಗಳು ಅವ್ರದ್ದೇನಾದ್ರು ಒಂದು ಮಿಷನ್ ಇದೆ ಅಂದರೆ ಅದ್ರ ಮೇಲೆ ತುಂಬ ಫೋಕಸ್ ಮಾಡಿ ತುಂಬ ವರ್ಕ್ ಮಾಡ್ತಾರೆ. ಸೊ ಅಲ್ಲಿಗೆ ನೀವು ಸೇರಿದರೆ ನಿಮಗೂ ತುಂಬ ಕಲಿಯೋಕ್ಕೆ ಸಿಗುತ್ತೆ. ಎಜುಕೇಷನ್ನ ಇಂಪ್ರೂವ್ ಮಾಡೋಕ್ಕೆ ನೀವು ಕಾಂಟ್ರಿಬ್ಯೂಷನ್ ಮಾಡ್ಬೋದು. ಸೊ ನಿಮ್ಗೇನಾದರೂ ಈ ಥರ NGOಗಳಲ್ಲಿ ಅಥವಾ ಈ ಎಜುಕೇಷನ್ನ ಇಂಪ್ರೂವ್ ಮಾಡಬೇಕು ಅನ್ನೋ ಆಸಕ್ತಿ ಇದ್ದರೆ ಇದಕ್ಕೆ ಸೇರ್ಕೊಳ್ಳೋದು ಒಂದು ಒಳ್ಳೆ ಚಾಯ್ಸ್ ಅಂತಲೇ ಹೇಳ್ಬೋದು. ಇನ್ನು ನೀವು ಯಾವುದೇ ಒಂದು ಸ್ಕೂಲ್ ಟೀಚರ್ ಆ ಥರ ಆದರೆ ಅಲ್ಲಿನ ಸ್ಕೂಲ್ಗಳು ಅಥವಾ ಅಲ್ಲಿನ ಮಕ್ಕಳುಗಳಿಗೆ ನೀವು ಏನೋ ಒಂದು ಎಜುಕೇಷನಲ್ಲಿ ಟ್ರಾನ್ಸ್ಫರೇಷನ್ನ ಮಾಡ್ಬೋದು. ಆದರೆ ಈ ಥರ NGOಗಳಿಗೆ ನೀವು ಸೇರ್ಕೊಂಡಾಗ ತುಂಬ ದೊಡ್ಡ ಮಟ್ಟದಲ್ಲಿ ಟ್ರಾನ್ಸ್ಫಾರ್ಮೇಷನ್ನ ಮಾಡ್ಬೋದು. ಸೊ ಆ ಥರ ದೊಡ್ಡ ಮಟ್ಟದಲ್ಲಿ ಟ್ರಾನ್ಸ್ಫಾರ್ಮೇಷನ್ ಮಾಡಬೇಕು ಅನ್ನೋ ಆಸಕ್ತಿ ಇದ್ದರೆ ಸೇರ್ಕೋಬೋದು. ಇನ್ನು ನಿಮಗೆ ಪ್ರೊಫೆಷ್ನಲ್ ಗ್ರೋತ್, ಕಂಟಿನ್ಯೂಯಸ್ ಲರ್ನಿಂಗ್ ಈ ಆಪರ್ಚುನಿಟೀಸ್ ಸಿಗುತ್ತೆ. ಹಾಗೆ ಇವ್ರ ಜೊತೆ ಮಾತಾಡಿದಾಗ ಇನ್ನೊಂದು ಗೊತ್ತಾಯಿತು, ನೀವು ಇದಕ್ಕೇನಾದ್ರು ಜಾಯಿನ್ ಆದರೆ ಲೈಕ್ ಇಲ್ಲಿ 2 ವರ್ಷ 3 ವರ್ಷ ಆದಮೇಲೆ ತೆಗೆಯೋದು ಆ ಥರ ಏನಿಲ್ಲ. ನೀವು ಒಂದು ಸಲ ಸೇರಿದರೆ ಬೇಕಾದ್ರೆ ನೀವು ಇಲ್ಲಿ 60 ವರ್ಷದ ತನಕಲೂ ವರ್ಕ್ನ ಮಾಡ್ಬೋದು. ಇಲ್ಲಿ ಪ್ರೊಫೆಷ್ನಲ್ ಗ್ರೋತ್ ಚೆನ್ನಾಗಾಗುತ್ತೆ. ಇನ್ನು ಇಲ್ಲಿ ನಿಮಗೆ ಬೇರೆ ಬೇರೆ ಲೊಕೇಶನ್ಗಳಲ್ಲಿ ಬೇರೆ ಬೇರೆ ಥರ ಆಪರ್ಚುನಿಟೀಸ್ ಸಿಗುತ್ತೆ. ನೀವು ಒಂದು ಸ್ಟ್ರಾಂಗ್ ಸಪೋರ್ಟ್ ಸಿಸ್ಟಮಲ್ಲಿ ನೀವು ಇಂಪ್ರೂವ್ ಆಗ್ಬೋದು. ಹಾಗೆ ತುಂಬ ಕಲಿಯೋಕ್ಕೂ ಕೂಡ ಸಿಗುತ್ತೆ. ಸೊ ಅದಕ್ಕೋಸ್ಕರ ನೀವು ಈ ಅಜೀಮ್ ಪ್ರೇಮ್ಜಿ ಫೌಂಡೇಶನ್ಗೆ ಸೇರ್ಬೋದು. ಇನ್ನು ಸ್ಯಾಲ್ರಿ ಮತ್ತು ಅದರ್ ಬೆನಿಫಿಟ್ಸ್ಗಳನ್ನ ನೋಡೋದಾದರೆ ಕಾಂಪಿಟೇಟಿವ್ ಸ್ಯಾಲ್ರಿ ಬೇಸ್ಡ್ ಆನ್ ಎಕ್ಸ್ಪೀರಿಯನ್ಸ್. ಅಂದರೆ ಈಗ ನೀವು ಸ್ಟಾರ್ಟಿಂಗ್ ಜಾಯಿನ್ ಆದಾಗ ಲೈಕ್ 2 year ಎಕ್ಸ್ಪೀರಿಯನ್ಸ್ ಇದ್ದರೆ ನಿಮಗೆ 38,000 ಸಂಬಳ ಸಿಗುತ್ತೆ. ಇನ್ ಆ್ಯಂಡ್ ಪ್ಲಸ್ ಪಿ ಎಫ್ ನಿಮ್ಮ ಬೇಸಿಕ್ ಸ್ಯಾಲ್ರಿಯಲ್ಲಿ 18% ಕಟ್ ಆಗುತ್ತೆ. ಸೊ ಬೇಸಿಕ್ ಸ್ಯಾಲ್ರಿ ಜೊತೆಗೆ ಲೈಕ್ HRA ಆ ಥರ ಎಲ್ಲ ಇರುತ್ತೆ. ಸೊ ಬೇಸಿಕ್ ಸ್ಯಾಲ್ರಿ ಎಷ್ಟಿರುತ್ತೆ ಅದ್ರ ಮೇಲೆ PF ಕಟ್ ಆಗುತ್ತೆ. ಹಾಗೆ ಇನ್ನು ನಿಮ್ಮ ಎಕ್ಸ್ಪೀರಿಯನ್ಸ್ ಜಾಸ್ತಿ ಇತ್ತು ಅಂದರೆ ಲೈಕ್ 5 years 6 years ಈ ಥರ ಎಕ್ಸ್ಪೀರಿಯನ್ಸ್ ಇದ್ದರೆ ಈ 38,000ಕ್ಕೆ ಇನ್ನೂ ಸ್ವಲ್ಪ ಪರ್ಸೆಂಟೇಜ್ನ ಆ್ಯಡ್ ಮಾಡಿಬಿಟ್ಟು ಕೊಡ್ತಾರೆ. ಇದನ್ನೆಲ್ಲ ನಿಮ್ಮ ಇಂಟರ್ವ್ಯೂವಲ್ಲಿ ಡಿಸ್ಕಸ್ ಮಾಡ್ತಾರೆ. ಇನ್ನು ಲೈಫ್ ಇನ್ಶೂರೆನ್ಸ್ ನೋಡೋದಾದರೆ ನಿಮಗೆ 25 ಲಕ್ಷ ಸಿಗುತ್ತೆ. ಇದು ಬರೀ ನಿಮ್ಗಷ್ಟೇ, ಲೈಕ್ ನಿಮ್ಮ ಫ್ಯಾಮಿಲಿಗೆ ಅವ್ರಿಗೆಲ್ಲ ಕೊಡೋಲ್ಲ. ಹಾಗೆ ಈ 25 lakh ನೀವು ನಿಮ್ಮ ಸ್ಯಾಲ್ರಿ ಹೆಚ್ಚಿಗೆ ಆದಾಗೆ ಇದರ ಕ್ಯಾಪ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಹಾಗೆ ನಿಮ್ಮ ಓನ್ ಪಾಕೆಟಿಂದ ಮನಿ ಕಟ್ಬಿಟ್ಟು
ಬೇಕಾದ್ರೆ ನೀವು ಈ 25 ಲ್ಯಾಕಿಂದ 50 ಲ್ಯಾಕ್ ತನಕ ಕ್ಯಾಪ್ನ ಇನ್ಕ್ರೀಸ್ ಮಾಡ್ಕೋಬಹುದು. ಅದು ನಿಮ್ಮಿಷ್ಟ, ಬಟ್ ಆದರೆ ನಿಮ್ಮ ಪಾಕೆಟಿಂದ ಮನಿನ ಕಟ್ಟಬೇಕಿರುತ್ತೆ. ಇನ್ನು ಹೆಲ್ತ್ ಇನ್ಶೂರೆನ್ಸ್ ನೋಡೋದಾದರೆ ಸ್ಪೌಸ್ ಮತ್ತು ಚಿಲ್ಡ್ರನ್ಗೆ ಇರುತ್ತೆ. ಇನ್ನು ಪೇರೆಂಟ್ಸ್ಗೆ ಬೇಕು ಅಂದರೆ ನೀವು ಎಕ್ಸ್ಟ್ರಾ ಕಟ್ಟಬೇಕಿರುತ್ತೆ. ಇಲ್ಲ ಅಂದರೆ ನೀವು ಮದುವೆ ಆಗಿದ್ರೆ ನಿಮ್ಮ ಸ್ಪೌಸ್ ಮತ್ತು ಚಿಲ್ಡ್ರನ್ಗೆ ಸಿಗುತ್ತೆ. ಇಲ್ಲ ಅಂದರೆ ನಿಮ್ಗಷ್ಟೇ ಹೆಲ್ತ್ ಇನ್ಶೂರೆನ್ಸ್ ಇರುತ್ತೆ. ಇದು 2 ಲಕ್ಷ ಇನ್ಶೂರೆನ್ಸ್ ಇರುತ್ತೆ. ಇನ್ನು ಜಾಸ್ತಿ ಬೇಕು ಅಂದರೆ ನೀವು ಕ್ಯಾಪ್ನ ಇನ್ಕ್ರೀಸ್ ಮಾಡ್ಕೋಬಹುದು. ಆ ಡೀಟೇಲ್ಸ್ ಎಲ್ಲ ನೀವು ಜಾಯ್ನಿಂಗ್ ಆದಮೇಲೆ ತಿಳ್ಕೊಬಹುದು. ಇನ್ನು ಇದರಲ್ಲಿ ಆಕ್ಸಿಡೆಂಟಲ್ ಡೆತ್ ಇನ್ಶೂರೆನ್ಸ್ ಕೂಡ ಕೊಡ್ತಾರೆ, ಅದು 15 ಲಕ್ಷ. ಆಕ್ಸಿಡೆಂಟಲ್ ಡೆತ್ ಇನ್ಶೂರೆನ್ಸ್ ಹೇಗೆ ಕೊಡ್ತಾರೆ ಅಂದರೆ, ನೀವು ಏನಾದ್ರು ರಿಸೋರ್ಸ್ ಪರ್ಸನ್ ಆಗಿದ್ದರೆ ನೀವು ಒಂದು ಬ್ಲಾಕಿಂದ ಬ್ಲಾಕ್ಗೆ, ಸ್ಕೂಲಿಂದ ಸ್ಕೂಲ್ಗೆ ಟ್ರಾವೆಲ್ ಮಾಡ್ತಾ ಇರಬೇಕು. ಸೊ ಆ ಟ್ರಾವೆಲ್ ಮಾಡ್ತಾ ಇರಬೇಕಾದ್ರೆ ಏನಾದರೂ ಆಯಿತು ಅಂತ ಅಂದರೆ ಆಗ ನಿಮಗೆ ಈ ಆಕ್ಸಿಡೆಂಟಲ್ ಡೆತ್ ಇನ್ಶೂರೆನ್ಸ್ ಕೊಡ್ತಾರೆ. ಇನ್ನು ನೀವು ಜಾಯ್ನ್ ಆದಾಗ 15 ಡೇಸ್ ಅಕೊಮಡೇಷನ್ ಕೂಡ ಕೊಡ್ತಾರೆ. ಲೈಕ್ ಈಗ ಎಕ್ಸಾಂಪಲ್, ನೀವೇನಾದರೂ ಕಲಬುರ್ಗಿಗೆ ಸೆಲೆಕ್ಟ್ ಆದ್ರಿ ಅಥವಾ ಬ್ಯಾಂಗ್ಳೂರಿಗೆ ಸೆಲೆಕ್ಟ್ ಆದ್ರಿ, ನೀವು ಮೈಸೂರವ್ರು ಆಗಿರ್ತೀರ, ಅಲ್ಲಿ ನಿಮ್ಗೇನು ಗೊತ್ತಿರಲ್ಲ ಅಂದರೆ ಸ್ಟಾರ್ಟಿಂಗ್ 15 ಡೇಸ್ ಅಕೊಮಡೇಷನ್ನ ಜಾಯ್ನಿಂಗ್ ಟೈಮಲ್ಲಿ ಕೊಡ್ತಾರೆ. ಅದಾದಮೇಲೆ ನೀವು 15 ದಿನ ಆದಮೇಲೆ ಯಾವ್ದನ್ನಾರು ಹುಡ್ಕೊಂಡು ಅಲ್ಲಿಗೆ ಶಿಫ್ಟ್ ಆಗಬೇಕಿರುತ್ತೆ. ಇನ್ನು ಅದ್ರ ಜೊತೆಗೆ ನಿಮಗೆ ಟ್ರಾವೆಲಿಂಗ್ ಅಲವೆನ್ಸ್ ಕೂಡ ಕೊಡ್ತಾರೆ. ಲೈಕ್ ಈಗ ಏನಾದ್ರು ನಿಮ್ಮ ಫ್ಯಾಮಿಲಿನೆಲ್ಲ ಶಿಫ್ಟ್ ಮಾಡ್ತಿದ್ರೆ ಅದಕ್ಕೆಲ್ಲ, ಬಟ್ ಅದೆಲ್ಲ ಹೇಳೋಕ್ಕಾಗಲ್ಲ. ನೀವು ಅಲ್ಲಿಗೆ ಜಾಯಿನ್ ಆದಮೇಲೆ ಅವರ ಕಂಪ್ನಿ ಪ್ರಾಸೆಸ್ಸು ಅಥವಾ ರೂಲ್ಸ್ಗಳೇನಿರುತ್ತೆ ಅದ್ರ ಮೇಲೆ ಸಿಗುತ್ತೆ. ಇನ್ನು ಇದರಲ್ಲಿ ನಿಮಗೆ ಆನ್ ಫೀಲ್ಡ್ ಎಕ್ಸ್ಪೋಜರ್ ಮತ್ತು ಟ್ರೈನಿಂಗ್ ಪ್ರೋಗ್ರಾಮ್ಗಳನ್ನೆಲ್ಲ ಕೊಡ್ತಾರೆ. ಸೊ ನೀವು ಪ್ರೊಫೆಷ್ನಲಿ ಇಂಪ್ರೂವ್ ಆಗ್ಬೋದು ಮತ್ತು ಟೀಚಿಂಗ್ ಸ್ಕಿಲ್ಸ್ ಈ ಥರ ಎಲ್ಲ ನೀವು ಇಂಪ್ರೂವ್ನ ಮಾಡ್ಕೋಬೋದು. ಇನ್ನು ಇದಕ್ಕೆ ಹೇಗೆ ಅಪ್ಲೈ ಮಾಡೋದು ಅಂದರೆ, ಅಜೀಮ್ ಪ್ರೇಮ್ಜಿ ಫೌಂಡೇಶನ್ದು ಕೆರಿಯರ್ ಪೇಜ್ಗೆ ಹೋಗ್ಬಿಟ್ಟು ಅದರಲ್ಲಿ ಸ್ಕೂಲ್ ಟೀಚರ್ ಮತ್ತು ರಿಸೋರ್ಸ್ ಪರ್ಸನ್ಗೆ ಓಪನಿಂಗ್ಸ್ ಇದೆ. ಅಲ್ಲಿ ನೀವು ಯಾವುದಕ್ಕೆ ಅಪ್ಲೈ ಮಾಡಬೇಕು ಅಂತ ಇರ್ತೀರಾ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಅಪ್ಲಿಕೇಶನ್ನ ಫಿಲ್ ಮಾಡಬೇಕಿರುತ್ತೆ. ಸೊ ಹೇಗೆ ಫಿಲ್ ಮಾಡೋದು ಅಂತಲೂ ತಿಳಿಸ್ಕೊಡ್ತೀನಿ. ಆ ಲಿಂಕ್ಗಳನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಹಾಗೆಯೇ ಅಪ್ಲಿಕೇಶನ್ ಹಾಕಾದ್ಮೇಲೆ ನಿಮ್ಮ ಇಮೇಲ್ನ ಆವಾಗವಾಗ ಚೆಕ್ ಮಾಡ್ತಾಯಿರಿ. ಯಾಕೆಂದರೆ ನಿಮಗೆ ಇಮೇಲ್ ಮುಖಾಂತರನೇ ಅವರು ಅಪ್ಡೇಟ್ಸ್ನೆಲ್ಲ ಕೊಡೋದು. ಲೈಕ್ ಟೆಸ್ಟ್ ಬಗ್ಗೆ ಆಗಿರ್ಬೋದು, ನೀವು ಶಾರ್ಟ್ ಲಿಸ್ಟ್ ಆಗಿರೋದು, ನಿಮ್ಮ ಇಂಟರ್ವ್ಯೂಗಳು, ಇದ್ರ ಬಗ್ಗೆ ಎಲ್ಲ. ಹಾಗೆ ಜೊತೆಗೆ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ ಚೆಕ್ ಮಾಡೋಕ್ಕೆ ಈ ವೆಬ್ಸೈಟಲ್ಲಿ ಲಾಗಿನ್ ಆಗಿಬಿಟ್ಟು ಕೂಡ ಚೆಕ್ ಮಾಡ್ಬೋದು. ಅಪ್ಲಿಕೇಶನ್ ಹಾಕಾದ್ಮೇಲೆ ನಿಮ್ಮ ಹೈರಿಂಗು ಆಲ್ಮೋಸ್ಟ್ 60 ಡೇಸ್ ಒಳಗೆ ನಡೆಯುತ್ತೆ. ಸೊ ಫಸ್ಟು ಶಾರ್ಟ್ ಲಿಸ್ಟ್ ಮಾಡ್ತಾರೆ, ಅದಾದಮೇಲೆ ಟೆಸ್ಟು, ಸೆಲೆಕ್ಷನ್ ಪ್ರೋಸೆಸ್ ಹೇಳಿದ್ನಲ್ಲ, ಈ ಸೆಲೆಕ್ಷನ್ ಪ್ರೋಸೆಸ್ ಆಲ್ಮೋಸ್ಟ್ 2 ಮಂತ್ಸಲ್ಲಿ ನಡೆಯುತ್ತೆ. ಇನ್ನು ಈಗ ಅಪ್ಲಿಕೇಶನ್ ಹೇಗೆ ಹಾಕೋದು ಅಂತ ನೋಡೋಣ. ಇನ್ನು ನಾನು ವಿಡಿಯೋದಲ್ಲಿ ಹೇಳ್ದಾಗೆ ಸ್ಕೂಲ್ ಟೀಚರ್ ಮತ್ತು ರಿಸೋರ್ಸ್ ಪರ್ಸನ್ 2 ವ್ಯಾಕೆನ್ಸಿಗಳಿದೆ. ನೀವು ಏನಾದರೂ ಸ್ಕೂಲ್ ಟೀಚರ್ ಮತ್ತು PU ಲೆಕ್ಚರ್ಸ್ ಇದಕ್ಕೆ ಅಪ್ಲೈ ಮಾಡಬೇಕು ಅಂದರೆ ಸ್ಕೂಲ್ ಟೀಚರ್ ಇದರಲ್ಲಿ ಅಪ್ಲೈ ಮಾಡಬೇಕಿರುತ್ತೆ. ಇನ್ನು ರಿಸೋರ್ಸ್ ಪರ್ಸನ್ಗೆ ಇಲ್ಲಿ 2 ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ನೀವೇನು ಮಾಡಬೇಕು ಅಂದರೆ ಸ್ಕ್ರೋಲ್ ಡೌನ್ ಮಾಡಿ, ಇಲ್ಲಿ ಸ್ಕೂಲ್ ಟೀಚರ್ ಕರ್ನಾಟಕ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಅಪ್ಲೈ ನೌ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಿರುತ್ತೆ. ಆಗ ನಿಮಗೆ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಇಲ್ಲೂ ಕೂಡ ಸೇಮ್ ಸ್ಕ್ರೋಲ್ ಮಾಡಿ, ಇಲ್ಲಿ ರಿಸೋರ್ಸ್ ಪರ್ಸನ್ ಕರ್ನಾಟಕ ಅಂತ ಇದೆಯಲ್ಲ ಇಲ್ಲಿ ಅಪ್ಲೈ ನೌ ಅಂತ ಕೊಡಿ. ಸೊ 2 ಅಪ್ಲಿಕೇಶನ್ ಫಾರ್ಮ್ ಸೇಮೇ ಇದೆ, ಬಟ್ ಅವರಿಗೆ ಶಾರ್ಟ್ ಲಿಸ್ಟ್ ಮಾಡೋಕ್ಕೆ ಈಸಿ ಆಗಲಿ ಅಂತ ಬೇರೆ ರೀತಿ ಕೊಟ್ಟಿರ್ತಾರೆ. ಆಲ್ಮೋಸ್ಟ್ 2 ಸೇಮ್ ಇರುತ್ತೆ. ಈಗ ಒಂದು ಅಪ್ಲಿಕೇಶನ್ ನೋಡಿದರೆ ಇನ್ನೊಂದಕ್ಕೂ ಐಡಿಯಾ ಬರುತ್ತೆ. ಸೊ ಒಂದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಇಲ್ಲಿ ಫಸ್ಟು ನೀವು ಪರ್ಸ್ನಲ್ ಡೀಟೇಲ್ಸ್ನ ಹಾಕಬೇಕಿರುತ್ತೆ. ಇಲ್ಲಿ ಟೈಟಲ್ ಲೈಕ್ ಮಿಸ್ಟರ್, ಮಿಸ್ ಇದನ್ನ ಚೂಸ್ ಮಾಡಬೇಕಿರುತ್ತೆ. ಇನ್ನು ನಿಮ್ಮ ನೇಮ್ ಆಧಾರ್ ಕಾರ್ಡಲ್ಲಿ ಯಾವುದಿದೆ ಅದ್ರ ಪ್ರಕಾರ ಫಸ್ಟ್ ನೇಮ್ ಹಾಕಬೇಕು, ಇಲ್ಲಿ ಲಾಸ್ಟ್ ನೇಮ್ ಹಾಕಬೇಕಿರುತ್ತೆ. ಇನ್ನು ನಿಮ್ಮ ಇಮೇಲ್ ID ಮತ್ತು ಟೆಲಿಫೋನ್ ನಂಬರ್ ಕರೆಕ್ಟಾಗಿರೋದು ಕೊಡಿ, ಯಾಕೆಂದರೆ ಅದ್ರ ಮುಖಾಂತರನೇ ನಿಮಗೆ ಎಲ್ಲ ಕಾಂಟ್ಯಾಕ್ಟ್ ಮಾಡೋದು. ಅದು ತಪ್ಪು ಕೊಟ್ಟರೆ ನಿಮಗೆ ಕಾಂಟ್ಯಾಕ್ಟ್ ಮಾಡೋದು ಕಷ್ಟ ಆಗುತ್ತೆ. ಇನ್ನು ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿ. ಅದಾದಮೇಲೆ ಕರೆಸ್ಪಾಂಡೆನ್ಸ್ ಅಡ್ರೆಸ್, ಅಂದರೆ ಈಗ ನೀವು ಎಲ್ಲಿ ಇದ್ದೀರಾ ಆ ಅಡ್ರೆಸ್ ಹಾಕಬೇಕಿರುತ್ತೆ. ಸಿಟಿ, ಸ್ಟೇಟ್, ಪೋಸ್ಟಲ್ ಕೋಡ್, ಕಂಟ್ರಿ. ಇನ್ನು ಇಲ್ಲಿ ಪರ್ಮನೆಂಟ್ ಅಡ್ರೆಸ್ ಹಾಕಬೇಕಿರುತ್ತೆ. ಅಂದರೆ ನಿಮ್ಮ ಆಧಾರ್ ಕಾರ್ಡಲ್ಲಿ ಏನಿದೆ ಪರ್ಮನೆಂಟ್ ಅಡ್ರೆಸ್ ಅದನ್ನ ಹಾಕಬೇಕಿರುತ್ತೆ. ಲೈಕ್ ಸಿಟಿ, ಸ್ಟೇಟ್, ಪೋಸ್ಟಲ್ ಕೋಡ್, ಕಂಟ್ರಿ ಅದನ್ನ ಚೂಸ್ ಮಾಡಬೇಕು. ಇನ್ನು ಇಲ್ಲಿ ಪೋಸ್ಟ್ ಗ್ರ್ಯಾಜುಯೇಷನ್ ಕ್ವಾಲಿಫಿಕೇಷನ್ನ ಫಿಲ್ ಮಾಡಬೇಕಿರುತ್ತೆ. ನಾನು ಏನೇನು ಕ್ವಾಲಿಫಿಕೇಷನ್ ಇರಬೇಕು ಅಂತ ಹೇಳಿದ್ನಲ್ಲ ಅದೇ ರೀತಿ ಇಲ್ಲಿ ನಿಮ್ಮದು ಪೋಸ್ಟ್ ಗ್ರ್ಯಾಜುಯೇಷನ್ ಕ್ವಾಲಿಫಿಕೇಷನ್ನ ಫಿಲ್ ಮಾಡಬೇಕು. ಈ ಪೋಸ್ಟ್ ಗ್ರ್ಯಾಜುಯೇಷನಲ್ಲಿ ಯಾವ್ದು ಬರುತ್ತೆ ಅಂತ ಇಲ್ಲಿ ಡೀಟೇಲ್ಸ್ ಕೊಟ್ಟಿದ್ದಾರೆ. MA, MSW, MBA, MSc, MCom, MCA, MTech, MEd, ME, MS, LLM, MLSC, PhD ಇದೆಲ್ಲ ಬರುತ್ತೆ. ಇದರಲ್ಲಿ ನೀವು ಯಾವ್ದಾದ್ರು ಒಂದು ಮಾಡಿರಬೇಕು, ಅಥವಾ ಬೇರೆ ಯಾವ್ದಾದ್ರು ಮಾಸ್ಟರ್ ಡಿಗ್ರಿ ಮಾಡಿದರೂ ಕೂಡ ಅದರ್ಸ್ ಅಂತ ಕೊಟ್ಟು ಇಲ್ಲಿ ಫಿಲ್ ಮಾಡೋದಿರುತ್ತೆ. ಇನ್ನು ಇಲ್ಲಿ ನಿಮ್ಮ ಇನ್ಸ್ಟಿಟ್ಯೂಷನ್ ನೇಮ್ ಅಥವಾ ಯೂನಿವರ್ಸಿಟಿ ನೇಮ್ ಹಾಕಬೇಕು. ಇನ್ನು ನಿಮ್ಮದು ಯಾವುದು ಸ್ಪೆಷಲೈಸೇಷನ್ ಲೈಕ್ ಸೈನ್ಸ್, ಮ್ಯಾಥ್ಸ್ ಈ ಥರ. ಇನ್ನು ಮೋಡ್ ಆಫ್ ಎಜುಕೇಷನ್ ಡಿಸ್ಟೆನ್ಸು ಅಥವಾ ರೆಗ್ಯುಲರು. ಇನ್ನು ನೀವು ಎಷ್ಟು ಮಾರ್ಕ್ಸ್ ತಗೊಂಡಿದ್ರಿ, ಯಾವ ಇಯರಲ್ಲಿ ಕಂಪ್ಲೀಟ್ ಮಾಡಿದ್ರಿ ಅದನ್ನೆಲ್ಲ ಹಾಕಬೇಕಿರುತ್ತೆ. ಇನ್ನೂ ಏನಾದ್ರು ಜಾಸ್ತಿ ಮಾಸ್ಟರ್ ಡಿಗ್ರಿಗಳು ಅಂದರೆ 1 ಅಥವಾ 2 ಆ ಥರ ಮಾಡಿದರೆ ಅದನ್ನೂ ಬೇಕಾದರೆ ಇಲ್ಲಿ ಆ್ಯಡ್ ಮಾಡ್ಬೋದು. ಇನ್ನು
ಗ್ರ್ಯಾಜುಯೇಷನ್ ಕ್ವಾಲಿಫಿಕೇಷನ್ ಇದು ಕಂಪಲ್ಸರಿ. ಯಾಕೆಂದರೆ ಅಲ್ಲಿ ಕ್ವಾಲಿಫಿಕೇಷನ್ ಹೇಳಿದ್ದೆ, ನೀವು ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿದರೆ ಎರಡು ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು, ಇನ್ನು ಗ್ರ್ಯಾಜುಯೇಷನ್ ಮಾಡಿದರೆ 5 ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು ಅಂತ. ಸೊ ಅದಕ್ಕೋಸ್ಕರ ನೀವೇನಾದ್ರು ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡ್ದೇ ಜಸ್ಟ್ ಗ್ರ್ಯಾಜುಯೇಷನ್ ಮಾಡಿದರೆ ಇಲ್ಲಿ ಫಿಲ್ ಮಾಡಬೇಕಿರುತ್ತೆ. ನೀವು ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿದ್ರೂ ಕೂಡ ಇದನ್ನು ಫಿಲ್ ಮಾಡಬೇಕು, ಬಟ್ ಅದಿಲ್ಲ ಅಂದರೂ ಓಕೆ. ಗ್ರ್ಯಾಜುಯೇಷನಲ್ಲಿ BA, BArch, BBA, BCA, BCom, BE, BLSC, BS, BSW, BSc, BTech, LLB ಇದೆಲ್ಲ ಬರುತ್ತೆ. ಅದ್ರ ಜೊತೆಗೆ ನೀವು ಯಾವುದಾದ್ರು ಬೇರೆದು ಮಾಡಿದರೆ ಅದನ್ನು ಕೂಡ ಇಲ್ಲಿ ಫಿಲ್ ಮಾಡ್ಬೋದು. ಇಲ್ಲೂ ಕೂಡ ಸೇಮ್ ಯೂನಿವರ್ಸಿಟಿ ನೇಮ್, ನಿಮ್ಮ ಸಬ್ಜೆಕ್ಟ್ ಯಾವುದು, ಮೋಡ್ ಆಫ್ ಎಜುಕೇಷನ್, ಇನ್ನು ಪರ್ಸೆಂಟೇಜ್ ಎಷ್ಟು ಮಾರ್ಕ್ಸ್ ತೊಗೊಂಡಿದ್ರೆ, ಇನ್ನು ಇಯರ್ ಆಫ್ ಕಂಪ್ಲೀಷನ್ ಅದೆಲ್ಲ ಹಾಕಬೇಕು. ಇನ್ನು ಅಡಿಷ್ನಲ್ ಕ್ವಾಲಿಫಿಕೇಷನ್ ಅಂದರೆ ನೀವು ಯಾವುದಾದ್ರು ಸರ್ಟಿಫಿಕೇಷನ್ ಮಾಡಿದರೆ ಅಥವಾ ಯಾವುದಾದ್ರು ಒಂದು ಕೋರ್ಸ್ಗಳನ್ನ ಮಾಡಿದರೆ ಅದ್ರ ಡೀಟೇಲ್ಸ್ ಇಲ್ಲಿ ಹಾಕ್ಬೋದು. ಇನ್ನು ಎಂಪ್ಲಾಯಿ ಡೀಟೇಲ್ಸ್, ಇಲ್ಲಿ ವರ್ಕ್ ಎಕ್ಸ್ಪೀರಿಯನ್ಸ್ ಏನಿದೆ ಇಲ್ಲಿ ತನಕ ಅದನ್ನೆಲ್ಲ ಇಲ್ಲಿ ಹಾಕಬೇಕಿರುತ್ತೆ. ನೀವು ಯಾವ ಆರ್ಗನೈಸೇಷನ್ ಅಥವಾ ಇನ್ಸ್ಟಿಟ್ಯೂಷನಲ್ಲಿ ವರ್ಕ್ ಮಾಡಿದ್ರಿ, ಯಾವ ಡೆಸಿಗ್ನೇಷನಲ್ಲಿ ವರ್ಕ್ ಮಾಡಿದ್ರಿ, ಯಾವ ಲೊಕೇಶನಲ್ಲಿ ವರ್ಕ್ ಮಾಡಿದ್ರಿ, ನಿಮ್ಮ ಮಂತ್ಲಿ ಸ್ಯಾಲ್ರಿ ಎಷ್ಟಿತ್ತು, ಇನ್ನು ಯಾವ ವರ್ಷದಿಂದ ನೀವು ಈ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿದ್ದೀರಾ ಅದೆಲ್ಲ ಡೀಟೇಲ್ಸ್ ಹಾಕಬೇಕು. ಇನ್ನು ಎರಡು ಇನ್ಸ್ಟಿಟ್ಯೂಷನ್ ಅಥವಾ 3 ಆ ಥರ ಎಲ್ಲ ಮಾಡಿದರೆ ಅದನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ಬೋದು. ಇನ್ನು ನೋಟಿಸ್ ಪೀರಿಯಡ್ ಎಷ್ಟಿದೆ ಅಂತ ಹಾಕಬೇಕು. 1 month, 2 month, 3 month, ಮ್ಯಾಕ್ಸಿಮಮ್ 3 month ಇರುತ್ತೆ. ಅದು ಇಮಿಡಿಯೇಟ್ ಜಾಯ್ನಿಂಗ್ ಇದ್ದರೆ ಇಮಿಡಿಯೇಟ್ ಜಾಯ್ನಿಂಗು ಕೂಡ ಮಾಡ್ಬೋದು. ಇನ್ನು ಟೋಟಲ್ ಎಷ್ಟು ಇಯರ್ ಎಕ್ಸ್ಪೀರಿಯನ್ಸ್, ಅಲ್ಲಿ ಒಂದೊಂದಾಗಿ ಹೇಳಿದೆ, ಇಲ್ಲಿ ಟೋಟಲ್ ನಿಮಗೆ ಎಷ್ಟು ಇಯರ್ ಎಕ್ಸ್ಪೀರಿಯನ್ಸ್ ಇದೆ ಅಂತ ಹಾಕಬೇಕು. ಇನ್ನು ಲ್ಯಾಂಗ್ವೇಜ್ ನೋನ್, ಇಲ್ಲಿ ನಿಮಗೆ ಯಾವ ಲ್ಯಾಂಗ್ವೇಜ್ ಗೊತ್ತು ಮತ್ತು ಅದರಲ್ಲಿ ನಿಮಗೆ ಏನೇನು ಗೊತ್ತು, ಲೈಕ್ ರೀಡ್ಸ್, ರೈಟ್, ಸ್ಪೀಕ್. ಯೂಶ್ವಲಿ ಇಂಗ್ಲೀಷ್ ಎಲ್ಲರಿಗೂ ಗೊತ್ತಿರುತ್ತೆ. ಇನ್ನು ಹಿಂದಿ ತುಂಬ ಜನಕ್ಕೆ ಮಾತಾಡೋಕ್ಕೆ ಗೊತ್ತಿರುತ್ತೆ, ಬಟ್ ಓದೋಕ್ಕೆ ಬರೆಯೋಕ್ಕೆ ಬರ್ತಿರಲ್ಲ. ಆ ಥರ ಎಲ್ಲ ನಿಮ್ಗೆ ಯಾವುದು ಗೊತ್ತು ಅದನ್ನ ಚೂಸ್ ಮಾಡಿ. ಇನ್ನು ರೆಫರೆನ್ಸ್ ಅಂದರೆ ಈಗ ನೀವು ಕಂಪ್ನಿಲಿ ವರ್ಕ್ ಮಾಡ್ತಿರ್ತೀರಲ್ಲ, ಆ ಕಂಪ್ನಿಯಲ್ಲಿ ನೀವು ವರ್ಕ್ ಮಾಡ್ತಿದ್ರೋ ಇಲ್ವೋ ಅಂತ ವೆರಿಫಿಕೇಷನ್ ಮಾಡೋಕ್ಕೋಸ್ಕರ ಅಲ್ಲಿನ ನಿಮ್ಮ ಮ್ಯಾನೇಜರ್ ಅಥವಾ HR ಅಥವಾ ನಿಮ್ಮ ಕೊಲೀಗ್ಸ್ ಡೀಟೇಲ್ಸ್ನ ಇಲ್ಲಿ ಕೊಡಬೇಕಿರುತ್ತೆ. ಸೊ ಇವರು ಅವ್ರ ಹತ್ರ ವೆರಿಫೈ ಮಾಡ್ಕೊತಾರೆ ನೀವು ವರ್ಕ್ ಮಾಡ್ತಿದ್ರೋ ಇಲ್ವೋ ಅಂತ. ಸೊ ಅವರ ನೇಮ್, ಅವರ ಡೆಸಿಗ್ನೇಷನ್, ಅವರ ಅಡ್ರೆಸ್, ಅವರ ಮೊಬೈಲ್ ನಂಬರ್, ಇಮೇಲ್ ID ಇದನ್ನೆಲ್ಲ ಕೊಡಬೇಕು. ನೀವು ಮಲ್ಟಿಪಲ್ ಅಂದರೆ ತುಂಬ ಇನ್ಸ್ಟಿಟ್ಯೂಷನ್ಗಳು ವರ್ಕ್ ಮಾಡಿದರೆ ಜಾಸ್ತಿ ಆ್ಯಡ್ ಮಾಡ್ಬೋದು. ಇನ್ನು ಇಲ್ಲಿ ಆಲ್ರೆಡಿ ಒಂದ್ಸಲ ಏನಾದರೂ ಇಂಟರ್ವ್ಯೂ ಅಟೆಂಡ್ ಮಾಡಿದ್ರೋ ಇಲ್ವೋ ಅಂತ ಕೇಳುತ್ತೆ. ಅದು ಅಟೆಂಡ್ ಮಾಡಿದರೆ ಎಸ್ ಅಂತ ಕೊಡಿ, ಇಲ್ಲಾಂದರೆ ನೋ. DEd ಅಥವಾ BPed, MEd ಇದರಲ್ಲಿ ಯಾವ್ದಾದ್ರು ಮಾಡಿದ್ದೀರಾ ಅಂತ ಕೇಳಿದೆ. ಇದರಲ್ಲಿ ಯಾವ್ದಾದ್ರು ಮಾಡಿದರೆ ಎಸ್ ಅಥವಾ ನೋ ಕೊಡಿ. ಸೊ ಇಲ್ಲಿ ನಿಮಗೆ ಎಕ್ಸ್ಪೀರಿಯೆನ್ಸ್ ಇರಬೇಕು ಮತ್ತು ಮಕ್ಕಳಿಗೆ ಅರ್ಥ ಆಗೋ ಥರ ಪಾಠ ಮಾಡೋ ಕೆಪಾಸಿಟಿ ಇರಬೇಕಷ್ಟೆ. ಇನ್ನು ಜಾಬ್ ಸ್ಪೆಸಿಫಿಕೇಷನ್ ಕ್ವಶನ್ಸ್ನ ನೋಡೋದಾದರೆ ಈ ಆಪರ್ಚುನಿಟಿ ಬಗ್ಗೆ ಹೇಗೆ ಗೊತ್ತಾಯಿತು ಅಂತ ಇಲ್ಲಿ ಈಗ ನೀವು ಯೂಟ್ಯೂಬಿಂದ ನೋಡಿ ತಿಳ್ಕೊತಿರೋದಲ್ಲ, ಸೋಷಿಯಲ್ ಮೀಡಿಯಾ ಅಂತ ಕೊಡಿ. ಇನ್ನು ಫಾರ್ಮರ್ ಎಂಪ್ಲಾಯಿ ಅಂದರೆ ಈ ಫೌಂಡೇಶನಲ್ಲಿ ಆಲ್ರೆಡಿ ಯಾವುದಾದ್ರು ಡೆಸಿಗ್ನೇಷನ್ ವರ್ಕ್ ಮಾಡಿದ್ರೋ ಇಲ್ವೋ ಅಂತ ಇದೆ. ಮಾಡಿದರೆ ಎಸ್ ಅಂತ ಕೊಡಿ, ಇಲ್ಲಾಂದರೆ ನೋ ಅಂತ ಕೊಡಿ. ಇನ್ನು ನೀವು ರಿಟರ್ನ್ ಟೆಸ್ಟ್ ಬರೆಯೋಕ್ಕೆ ಸಬ್ಜೆಕ್ಟ್ನ ಚೂಸ್ ಮಾಡಬೇಕಿರುತ್ತೆ. ನೀವು ಯಾವ ಸಬ್ಜೆಕ್ಟಲ್ಲಿ ರಿಟರ್ನ್ ಟೆಸ್ಟ್ನ ಬರೀಬೇಕು ಅಂತ. ಲೈಕ್ ಈಗ ಎಲ್ಲರಿಗೂ ಕಾಮನ್ ಕೊಡೋಕ್ಕಾಗಲ್ಲ, ಯಾಕೆಂದರೆ ಬಯೋಲಜಿ ನೀವು ಮಾಡಿದರೆ ಬಯೋಲಜಿ ಎಕ್ಸ್ಪರ್ಟ್ ಆಗಿರ್ತೀರ, ಅವ್ರಿಗೆ ಮ್ಯಾಥಮೆಟಿಕ್ಸ್ ಕೊಟ್ಟರೆ ಯೂಸ್ ಇರೋಲ್ಲ. ಅದಕ್ಕೋಸ್ಕರ ನೀವು ಯಾವುದು ಎಕ್ಸ್ಪರ್ಟ್ ಇದ್ದೀರಾ ಚೂಸ್ ಮಾಡಿದರೆ ಅದ್ರ ಮೇಲೆ ಟೆಸ್ಟ್ನ ಕೊಡ್ತಾರೆ. ಇನ್ನು ನಿಮ್ಮ ಟೆಸ್ಟ್ ಲೊಕೇಶನ್ನ ಚೂಸ್ ಮಾಡಬೇಕು. ಇಲ್ಲಿ ಹೇಳಿದ್ನಲ್ಲ ಆಗಲೇ, ಆನ್ಲೈನ್ ಅಥವಾ ಆಫ್ಲೈನ್ ಆಪ್ಷನ್ ಇರುತ್ತೆ. ಆನ್ಲೈನಲ್ಲಿದ್ದರೆ ನೀವು ಎಲ್ಲಿ ಬೇಕಾದ್ರೂ ಬರಿಬೋದು. ನೀವೇನಾದರೂ ನಿಮ್ಮ ಹತ್ರ ಲ್ಯಾಪ್ಟಾಪ್ ಮತ್ತು ಒಳ್ಳೆ ಇಂಟರ್ನೆಟ್ ಕನೆಕ್ಷನ್ ಇಲ್ಲಾಂದರೆ ಆಫ್ಲೈನಲ್ಲಿ ಹೋಗಿ ಬರೀಬೋದು. ಆಫ್ಲೈನ್ ಎಕ್ಸಾಮ್ ಲೊಕೇಶನ್ಗಳನ್ನು ನೋಡಿದ್ರೆ ಬಾಗಲಕೋಟೆ, ಬ್ಯಾಂಗ್ಳೂರು, ಬೀದರ್, ಚಾಮರಾಜನಗರ, ಕಲಬುರ್ಗಿ, ಕೊಪ್ಪಳ, ಮಂಡ್ಯ, ರಾಮನಗರ, ರಾಯಚೂರು, ವಿಜಯನಗರ, ವಿಜಯಪುರ, ಯಾದಗಿರಿ ಇಷ್ಟು ಪ್ಲೇಸ್ಗಳಲ್ಲಿ ನೀವು ಹೋಗಿ ರಿಟರ್ನ್ ಟೆಸ್ಟ್ನ ಬರೀಬೋದು. ಅದಾದಮೇಲೆ ಇಲ್ಲಿ ನಿಮ್ಮ ರೆಸ್ಯೂಮ್ನ ಅಪ್ಲೋಡ್ ಮಾಡಬೇಕಿರುತ್ತೆ, ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಬೇಕಿರುತ್ತೆ. ಅದಾದಮೇಲೆ ಲೈಕ್ ನೀವು ಶಾರ್ಟ್ ಲಿಸ್ಟ್ ಆದರೆ ರಿಟರ್ನ್ ಟೆಸ್ಟ್ ಬಗ್ಗೆ ಎಲ್ಲ ಇಮೇಲಲ್ಲಿ ತಿಳಿಸ್ಕೊಡ್ತಾರೆ. ಸೊ ಇಮೇಲಲ್ಲಿ ಆ್ಯಕ್ಟಿವ್ ಆಗಿರಿ. ಹಾಗೆ ನೀವೇನಾದರೂ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ ನೋಡಬೇಕು ಅಂದರೆ ಇಲ್ಲಿ ಲಾಗಿನ್ ಆಗಿಬಿಟ್ಟು ಅಲ್ಲೂ ಕೂಡ ಅಪ್ಲಿಕೇಶನ್ ಸ್ಟೇಟಸ್ನ ನೋಡ್ಕೋಬೋದು. ಇನ್ನು ಈ ರಿಸೋರ್ಸ್ ಪರ್ಸನ್ಗೂ ಕೂಡ ಸೇಮ್ ಡೀಟೇಲ್ಸ್ ಎಲ್ಲ ಇದೆ, ಅದೇ ಥರ ಫಿಲ್ ಮಾಡಬೇಕಿರುತ್ತೆ. ಇಲ್ಲೆಲ್ಲ ಸೇಮೇ ಇದೆ ಆಲ್ಮೋಸ್ಟ್. ಬಟ್ ಇಲ್ಲಿ ಒಂದೇ ಒಂದು ಕ್ವಶನ್ ಕೇಳಿಲ್ಲ, ಲೈಕ್ BEd ಅದೆಲ್ಲ ಮಾಡಿದಿರೋ ಇಲ್ವೋ ಅಂತ. ಅದು ಬಿಟ್ಟರೆ ಇನ್ನೆಲ್ಲ ಅಪ್ಲಿಕೇಶನ್ ಸೇಮ್ ಇದೆ. ಈ NGO ಅಲ್ಲಿ ವರ್ಕ್ ಮಾಡಬೇಕು ಅಂತ ಇದ್ರೆ, ಏನಾದರೂ ಎಜುಕೇಷನಲ್ಲಿ ಒಂದು ದೊಡ್ಡ ಟ್ರಾನ್ಸ್ಫಾರ್ಮೇಷನ್ ತರಬೇಕು ಅಂತ ಇದ್ದರೆ ಇದಕ್ಕೆ ಅಪ್ಲೈ ಮಾಡ್ಬೋದು. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ, ಅವ್ರಿಗೂ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಅಪ್ಲೈ ಮಾಡಲಿ. ಥ್ಯಾಂಕ್ ಯು.